2024ರಲ್ಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಒಟ್ಟು 327 IPOಗಳನ್ನು ನೋಡಿದೆ. ನಾವು ಜಸ್ಟ್ ಪಾಪ್ಯುಲೇಷನ್ ನಲ್ಲಿ ಮಾತ್ರ ನಂಬರ್ 1 ಅಲ್ಲ, ನಾವು ಇಡೀ ಪ್ರಪಂಚದ IPOಗಳನ್ನು ಕೂಡ ಲೀಡ್ ಮಾಡ್ತಾ ಇದ್ದೀವಿ. ಆಕ್ಚುಲಿ ಕೊರೋನಾ ಟೈಮ್ ಆದಮೇಲೆ ಟ್ರೆಂಡ್ ಮೇಲ್ ಬಂದಿದೆ. ಈಗ ನೋಡಿ, 2022ರಲ್ಲಿ IPO ಮೂಲಕ ಕಂಪನಿಗಳು ಸುಮಾರು 1.1 ಲಕ್ಷ ಕೋಟಿ ರೈಸ್ ಮಾಡಿದ್ದಾವೆ. ಇನ್ನು ಲಾಸ್ಟ್ 3 ವರ್ಷಗಳನ್ನು ನೋಡಿದ್ರೆ ಇಂಡಿಯನ್ ಕಂಪನಿಗಳು IPO ಮೂಲಕ ಸುಮಾರು 2 ಲಕ್ಷ ಕೋಟಿ ರೈಸ್ ಮಾಡಿದ್ದಾವೆ. ಆದರೆ ಕೋವಿಡ್ ಮುಂಚಿನ ಲೆಕ್ಕ ತಗೊಂಡ್ರೆ ಬರೋಬ್ಬರಿ 200% ರೈಸ್ ಆಗಿದೆ. ಆ್ಯಂಡ್ ಆ ಟೈಮ್ನಲ್ಲೇ ಗ್ಲೋಬಲ್ ಲೆವೆಲ್ನಲ್ಲಿ IPO ಆಕ್ಟಿವಿಟಿ ಸ್ವಲ್ಪ ಸ್ಲೋ ಆಗಿದೆ. ಚೀನಾ ಈ ದಶಕದಲ್ಲಿ ಆ ದೇಶದಲ್ಲಿ ಕಮ್ಮಿ IPO ಆಕ್ಟಿವ್ ಆಗಿದೆ. ಇದು ಭಾರತಕ್ಕೆ ಒಂದು ರೀತಿ ಗುಡ್ ನ್ಯೂಸ್ ಅಂದ್ರೂ ತಪ್ಪಾಗೋದಿಲ್ಲ. ನಮ್ಮ ದೇಶ ನಿರಂತರವಾಗಿ ಗ್ರೋ ಆಗ್ತಾ ಇದೆ. ಈ IPOಗಳು ನಮ್ಮ ದೇಶದ ಕಂಪನಿಗಳಿಗೆ ಫಂಡ್ ರೈಸ್ ಮಾಡೋದಕ್ಕೆ ಸಹಕಾರಿ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಸೊ ಈ ಫಂಡ್ಗಳು ಆ ಕಂಪನಿಗಳ ಭವಿಷ್ಯಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ IPO ಕಡೆ ಮುಖ ಮಾಡಿದ್ದಾರೆ. ಕಳೆದ 4 ವರ್ಷಗಳಲ್ಲಿ IPOದಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಪಾರ್ಟಿಸಿಪೇಷನ್ 600 ಟೈಮ್ಸ್ ಅಂದರೆ 600 ಪಟ್ಟು ಜಾಸ್ತಿ ಆಗಿದೆ. ಲಿಸ್ಟೆಡ್ ಕಂಪನಿ ಗ್ರೋತ್ನಲ್ಲಿ ಈ IPO ಅನ್ನೋದು ತುಂಬ ಹೆಲ್ಪ್ ಮಾಡುತ್ತೆ. ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡೋದು ಕೂಡ IPO ಮೂಲಕವೇ. ಬಟ್ ಈಗಿನ ಪರಿಸ್ಥಿತಿಯಲ್ಲಿ ನೋಡಿದ್ರೆ IPO ಅನ್ನೋದು ಬೇಗ ಗ್ರೋ ಆಗ್ತಾ ಇದೆ. ಯಾವ ಥರ ಅಂದರೆ ಲೈಕ್ ಈ ಗ್ಯಾಮ್ಲಿಂಗ್ ಅಂದರೆ ಜೂಜಿನ ಥರ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಆ್ಯಂಡ್ ಸಬ್ಸ್ಕ್ರಿಪ್ಷನ್ ಲೆವೆಲ್ಗಳನ್ನು ಟ್ರ್ಯಾಕ್ ಮಾಡಲಾಗಿದೆ. ಮೋಸ್ಟ್ ಆಫ್ ದಿ ಪೀಪಲ್ ಬೇಗನೆ ದುಡ್ಡು ಮಾಡಬೇಕು ಅಂತ ಆಸೆ ಇರ್ತಾರೆ. ಅಂದರೆ ಇವಾಗ ದುಡ್ಡು ಮಾಡ್ತಿಲ್ಲ ಅಂತಲ್ಲ. ಇಲ್ಲಿ ನೋಡಿ, ಮೀಡಿಯನ್ ಮ್ಯಾಟ್ರಿಕ್ಸ್ ನೋಡಿ, IPOಗಳು ಹೈಯರ್ ಲಿಸ್ಟಿಂಗ್ನಲ್ಲಿ ಹೈಯರ್ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ. ಅಂದರೆ ಡೇಟಾ ಪ್ರಕಾರ ಆಲ್ಮೋಸ್ಟ್ 50% ಪೀಪಲ್ ಜಸ್ಟ್ ಒಂದೇ ವಾರದಲ್ಲಿ ಸ್ಟಾಕ್ಗಳನ್ನು ಸೇಲ್ ಮಾಡ್ತಿದ್ದಾರೆ. ಬಟ್ IPO ಸೌಂಡ್ ಮಾಡಿದಷ್ಟು ಇನ್ವೆಸ್ಟ್ ಮಾಡೋದು ಅಷ್ಟೊಂದು ಸುಲಭನಾ? ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ಸಮ್ಟೈಮ್ಸ್ ಗ್ರೇಟ್ IPOಗಳು ಫೇಲ್ ಆಗೋ ಚಾನ್ಸ್ ಕೂಡ ಇರುತ್ತೆ. ಸಬ್ಸ್ಕ್ರಿಪ್ಷನ್ ಲೆವೆಲ್ಸ್ ಲಿಸ್ಟಿಂಗ್ ಡೇ ಸಕ್ಸಸ್ನ ಗ್ಯಾರಂಟಿ ಕೊಡೋದಿಲ್ಲ. ಫಾರ್ ಎಕ್ಸಾಂಪಲ್ 3 IPOಗಳನ್ನು ತಗೊಳ್ಳೋಣ. ಫಸ್ಟ್ ಒನ್, ಡೇವಿಡ್ಸನ್ ರಿಟೇಲ್ ಲಿಮಿಟೆಡ್. ಸಬ್ಸ್ಕ್ರಿಪ್ಷನ್ ಆಲ್ಮೋಸ್ಟ್ 121 ಪಟ್ಟು. ವಾವ್! ಡೇಟಾ ಪ್ರಕಾರ ಇದು ಬ್ಯಾಂಗರ್ ಲಿಸ್ಟ್ ಗೇನ್ ಮಾಡಬೇಕಾಗಿತ್ತು. ಬಟ್ ಆ್ಯಕ್ಚುಲಿ ರಿಸಲ್ಟ್ -20% ಲಿಸ್ಟಿಂಗ್ ಡಿಸ್ಕೌಂಟ್. ಅಂದರೆ 164.78% ಟೈಮೇಜ್ ರಿಟೇಲ್ ಕೋಟಾ ಇತ್ತು. ಇನ್ನು ಸೆಕೆಂಡ್ ಒನ್, ದೀಪಕ್ ಬಿಲ್ಡರ್ಸ್ ಆ್ಯಂಡ್ ಇಂಜಿನಿಯರ್ಸ್ ಇಂಡಿಯಾ. 41.54 ಪಟ್ಟು ಸಬ್ಸ್ಕ್ರೈಬ್ ಆಗಿದ್ರೆ ರಿಟೇಲ್ ಸಬ್ಸ್ಕ್ರಿಪ್ಷನ್ ಬಂದು 39.79%. ಇನ್ನು ಲಿಸ್ಟಿಂಗ್ ಗೇನ್ಸ್ ವಿಚಾರಕ್ಕೆ ಬಂದರೆ ಜಸ್ಟ್ ಲಿಟಲ್ ಬಿಲೋ 0 ಅಂದರೆ -1.48%. ಇನ್ನು ಕೊನೆಯದಾಗಿ ಓನಿಕ್ಸ್ ಬಯೋಟೆಕ್ ಲಿಮಿಟೆಡ್. ಓವರ್ ಆಲ್ ಸಬ್ಸ್ಕ್ರಿಪ್ಷನ್ ಬಂದರೆ 198 ಪಟ್ಟು. ಇನ್ನು ರಿಟೇಲ್ ಸಬ್ಸ್ಕ್ರಿಪ್ಷನ್ ಆಗಿರೋದು 118.26 ಪಟ್ಟು. ವಾ, ಇದು ತುಂಬ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಬಟ್ ಲಿಸ್ಟಿಂಗ್ ಗೇನ್ಸ್ ಎಷ್ಟಾಗುತ್ತೆ? -11.39%. ಇದೆಲ್ಲ ಕೇಳಿ ನಿಮಗೆ ಶಾಕ್ ಅನಿಸ್ಬೋದು. ಅದು ಹೇಗೆ ಓವರ್ ಸಬ್ಸ್ಕ್ರೈಬ್ಡ್ IPO ಡಿಸ್ಕೌಂಟ್ನಲ್ಲಿ ಲಿಸ್ಟ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸತ್ಯ ಏನು ಅಂದರೆ ಈ ಓವರ್ ಸಬ್ಸ್ಕ್ರಿಪ್ಷನ್ ಅನ್ನೋದು ಜಸ್ಟ್ ಇಂಡಿಕೇಶನ್ ಅಷ್ಟೇ. ಇದು ಗ್ಯಾರಂಟಿ ಅಲ್ಲ. IPO ಲಿಸ್ಟ್ ಪ್ರೈಸ್ನ ಪ್ರೀ ಓಪನ್ ಟ್ರೇಡಿಂಗ್ ಸೆಷನ್ನಲ್ಲಿ ಡಿಸೈಡ್ ಆಗುತ್ತೆ. ಅಂದರೆ IPO ಲಿಸ್ಟ್ ಆಗೋ 45 ನಿಮಿಷಗಳ ಮೊದಲು NSE ಮತ್ತು BSE ನಂತಹ ವಿನಿಮಯ ಕೇಂದ್ರಗಳು IPO ಕಂಪನಿಯ ಶೇರ್ಗಳಿಗೆ ಇನ್ವೆಸ್ಟರ್ಸ್ ಕಡೆಯಿಂದ ಡಿಮಾಂಡ್ಗಳನ್ನು ಕಲೆಕ್ಟ್ ಮಾಡುತ್ತೆ. ಅದಕ್ಕೆ ಯೂಶ್ವಲಿ ಮಾರ್ಕೆಟ್ 9:15ಕ್ಕೆ ಓಪನ್ ಆಗುತ್ತೆ. ಆದರೂ ಕೂಡ 10 ಗಂಟೆಗೆ IPO ಲಿಸ್ಟ್ ಆಗೋದು. ಇನ್ ಕೇಸ್ ಪ್ರೀ ಟ್ರೇಡಿಂಗ್ ಸೆಷನ್ನಲ್ಲಿ ಬೈಗಿಂತ ಸೆಲ್ ಜಾಸ್ತಿ ಆದರೆ ಅದು ಡಿಸ್ಕೌಂಟ್ ಆಗುತ್ತೆ. ಯಾಕೆ ಅಂದರೆ ಯಾರು IPO ಪ್ರೈಸ್ ಕೊಡೋದಿಲ್ಲ. ಇನ್ ಕೇಸ್ ಲಿಸ್ಟಿಂಗ್ ಮುಂಚೆ ಕಂಪನಿಯ ಬಗ್ಗೆ ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ ಬಂದರೆ ಸೆಲ್ ಜಾಸ್ತಿ ಇರುತ್ತೆ. ಇನ್ಫ್ಯಾಕ್ಟ್ ಸುಮಾರು ಕೇಸ್ನಲ್ಲಿ ಕಂಪನೀಸ್ ಲಿಸ್ಟಿಂಗ್ ಡೇ ಪರ್ಫಾರ್ಮೆನ್ಸ್ ಅದು ಗೇನ್ ಅಥವಾ ಡಿಸ್ಕೌಂಟ್ ಏನೇ ಇರಲಿ ಅದು ಲಾಂಗ್ ಟರ್ಮ್ಗೆ ಎಫೆಕ್ಟ್ ಆಗೋದಿಲ್ಲ. ಅದು ಇನ್ವೆಸ್ಟರ್ಸ್ ಸಪ್ಲೈನ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಇಲ್ಲಿ ಎಲ್ಲರೂ ಪ್ರಾಫಿಟ್ ಮಾಡಬೇಕು ಅಂತಲೇ ಇರ್ತಾರೆ. ಹಾಗಾಗಿ ಶೇರ್ಗಳನ್ನು ಬೈ ಮಾಡಬೇಕು ಅಂತ ಇರ್ತಾರೆ. ಸೆಲ್ಲರ್ಸ್ ಬೈಯರ್ಸ್ ಹೇಳಿದಂಥ ಪ್ರೈಸ್ ಕೊಡೋದಕ್ಕೂ ಕೂಡ ಸಿದ್ಧರಿರ್ತಾರೆ. ಹಾಗೆ ಇಲ್ಲಿ ಸೆಲ್ ಮಾಡೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ಹೀಗಾಗಿ ಕಮ್ಮಿ ಲಿಕ್ವಿಡಿಟಿ ಹಾಗೂ ಕಮ್ಮಿ ಡಿಸ್ಕೌಂಟ್ನಲ್ಲಿ ಶೇರುಗಳು ಸೆಲ್ ಆಗ್ತವೆ. ಆನ್ ಸಮ್ ಕೇಸಸ್ ಆಲ್ಮೋಸ್ಟ್ ಲಿಕ್ವಿಡಿಟಿ ಟ್ರ್ಯಾಪ್ ಆಗಿರುತ್ತೆ. ಒಂದು ವೇಳೆ ನೀವು ಶಾರ್ಟ್ ಟರ್ಮ್ IPO ಅಪ್ಲೈ ಮಾಡಿದ್ರಿ ಅಂತ ಇಟ್ಕೊಳ್ಳೋಣ. ಅಂದರೆ ನೀವು ಡಿಸ್ಕೌಂಟ್ನಲ್ಲಿ ಸೇಲ್ ಮಾಡಲೇಬೇಕು ಶೇರ್ಸ್ಗಳನ್ನು.
ಬಿಕಾಸ್ ನೀವು ಲಾಂಗ್ ಟರ್ಮ್ ಇಡೋದಕ್ಕಾಗೋದಿಲ್ಲ. ನೀವು ದೀಪಕ್ ಬಿಲ್ಡರ್ಸ್ IPO ಅಪ್ಲೈ ಮಾಡಿದ್ದೀರಾ ಅಂದ್ಕೊಳ್ಳಿ, 40 ಶೇರ್ಸ್ ಪರ್ಚೇಸ್ ಮಾಡಿದ್ದೀರಾ ಅಂದರೆ ನೀವು ಅಪ್ಲೈ ಮಾಡೋದಕ್ಕೂ ಮುಂಚೆ ಗ್ರೇ ಮಾರ್ಕೆಟ್ ಡಿಮಾಂಡ್ ಮಾಡೋದನ್ನು ಸೆನ್ಸ್ ಮಾಡ್ಬೋದು. ಇವಾಗ IPO ಅಕ್ಟೋಬರ್ 21ಕ್ಕೆ ಓಪನ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಅದಕ್ಕೂ ಮುಂಚೆ ಅಂದರೆ ಅಕ್ಟೋಬರ್ 15ರಿಂದ 20ರ ಮಧ್ಯೆ ಕಂಪನಿ GMP ಸ್ಕೋರ್ ಆಗುತ್ತೆ. GMP ಅರೌಂಡ್ 11 ರೂಪಾಯಿಯಿಂದ 61 ರೂಪಾಯಿ ಇರುತ್ತೆ. ಬಟ್ IPO ದಿನ 30% ಲಿಸ್ಟಿಂಗ್ ಗೇನ್ ತೋರಿಸುತ್ತೆ. ನೀವು ಥಿಂಕ್ ಮಾಡ್ಬೋದು, 1 lakh ಕೊಟ್ಟು ಶೇರ್ ತಗೊಂಡ್ವಿ, ಒನ್ ಡೇಯಲ್ಲೇ 30% ಪ್ರಾಫಿಟ್ ಅಂದರೆ 30,000 ಲಾಭ. ಮಾರ್ಕೆಟ್ನಲ್ಲಿ 2ನೇ ದಿನದವರೆಗೆ ಎಲ್ಲನೂ ಚೆನ್ನಾಗಿರುತ್ತೆ. ಆದರೆ ಯಾವಾಗ 3ನೇ ದಿನ ಮಾರ್ಕೆಟ್ ಓಪನ್ ಆಗುತ್ತೋ ಪ್ರೀಮಿಯಂ 50 ರೂಪಾಯಿಗೆ ಇಳಿಯುತ್ತೆ. ಇವಾಗ ಅಲಾಟ್ಮೆಂಟ್ ಅಂದರೆ 32ಕ್ಕೆ ಡ್ರಾಪ್ ಆಗುತ್ತೆ. ಆದರೆ ಜಸ್ಟ್ 5 ದಿನದಲ್ಲಿ ಆಲ್ಮೋಸ್ಟ್ 50% GMP ಡ್ರಾಪ್ ಆಯಿತು. ಇಲ್ಲಿ ಕ್ರೇಜಿಯೆಸ್ಟ್ ಪಾರ್ಟ್ ಏನು ಅಂದರೆ GMP ಫಾಲ್ ಆಗ್ತಾ ಇದ್ರು 16% ಗೇನ್ನಲ್ಲೇ ಇರುತ್ತೆ. ಇದನ್ನ ಓವರ್ ಆಲ್ ಮಾರ್ಕೆಟ್ ಕಂಪೇರ್ ಮಾಡಿದ್ರೆ ನಮಗೆ ಮಾರ್ಕೆಟ್ನಲ್ಲಿ 14 to 15% ರಿಟರ್ನ್ ಸಿಗುತ್ತೆ. ಅಂದರೆ 27th ಅಕ್ಟೋಬರ್ ಲಿಸ್ಟಿಂಗ್ ಆಗೋಕ್ಕೂ 1 ದಿನದ ಮುಂಚೆನೆ ನಿಮಗೆ 16% ಪ್ರಾಫಿಟ್ ಗೇನ್ ಆಗೋ ಚಾನ್ಸ್ ಇರುತ್ತೆ. ಇವಾಗ ಲಿಸ್ಟಿಂಗ್ ಡೇ ದಿನ ನೋಡೋಣ. 28 ಅಕ್ಟೋಬರ್ ಇವತ್ತು ಲಿಸ್ಟಿಂಗ್. ಆದರೆ ಶೇರ್ ಪರ್ಚೇಸ್ ಮಾಡಿದ ಎಲ್ರಿಗೂ ಶಾಕ್ ಆಗುತ್ತೆ. ಯಾಕೆ ಅಂದರೆ ಶೇರ್ ವ್ಯಾಲ್ಯೂ -2.22% ಇರುತ್ತೆ. ಹೀಗಾಗಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಲಿಸ್ಟಿಂಗ್ ದಿನಾನೇ ಎಲ್ಲ ಶೇರ್ಗಳನ್ನು ಸೆಲ್ ಮಾಡ್ತಾರೆ. ಬಟ್ ಇದೆಲ್ಲ ಜಸ್ಟ್ ಎಕ್ಸ್ಪೆಕ್ಟೇಷನ್. ಎಲ್ಲ IPOಗಳಲ್ಲೂ ಸೇಮ್ ಇರೋದಿಲ್ಲ. ವೆಲ್ ಸ್ಪೆಸಿಫಿಕ್ ಕೇಸಸ್ನಲ್ಲಿ ನೀವು GMP ಬೇಸಿಸ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ನೀವು ವೆಯ್ಟ್ ಮಾಡಬೇಕು. ಗ್ಯಾರಂಟಿ ನಿಮಗೆ ಒಂದಲ್ಲ ಒಂದು ದಿನ ಪ್ರಾಫಿಟ್ ಸಿಕ್ಕೇ ಸಿಗುತ್ತೆ. ಲೆಟ್ಸ್ ಸೇ ನಿಮಗೆ ಒಂದು ಓವರ್ ಸಬ್ಸ್ಕ್ರೈಬ್ಡ್ IPO ಸಿಕ್ತು ಅಂತ, ಅದು ಆಲ್ರೆಡಿ ದೊಡ್ಡ ಲಿಸ್ಟಿಂಗ್ ಗೇನ್ ಕೊಟ್ಟಿದೆ, ಅಲ್ಲೂ ಕೂಡ ಪ್ರಾಬ್ಲಮ್ ಇದೆ. ನೀವು ಅಂತಹ IPOಗಳಲ್ಲಿ ಲಿಸ್ಟ್ ಆಗೋದು ಕೂಡ ರೇರ್. ಈವನ್ ವೆನ್ ಲಾಟ್ ಆಫ್ ವ್ಯಾಲ್ಯೂಸ್ 15,000 ಇರುತ್ತೆ ಅಂತ ಅಂದ್ಕೊಳ್ಳಿ, ನೀವು ಲಿಸ್ಟ್ ಆಗಬೇಕು ಅಂದರೆ ಲಕ್ ಹಾಗೆ ರಿಸ್ಕ್ ಕೂಡ ತಗೋಬೇಕು. ಈ IPO ಅಲಾಟ್ ಆಗೋದು ಒಂಥರ ಲಾಟ್ರಿ ಸಿಸ್ಟಮ್ ಇದ್ದ ಹಾಗೆ. ಸಬ್ಸ್ಕ್ರಿಪ್ಷನ್ ಹೈ ಆದಷ್ಟು ನಿಮಗೆ IPO ಅಲಾಟ್ಮೆಂಟ್ ಕಷ್ಟ ಆಗ್ತಾ ಹೋಗುತ್ತೆ. ಈ ಸಿಸ್ಟಮ್ ಎಲ್ಲ ಕಂಪ್ಯೂಟರೈಸ್ಡ್, ಬಟ್ ಸ್ಟಿಲ್ ಇದು ಒಂಥರ ಲಾಟ್ರಿ ಇದ್ದ ಹಾಗೆ. ಸೆಬಿ ಪ್ರಕಾರ 2021 ಏಪ್ರಿಲ್ನಿಂದ ಡಿಸೆಂಬರ್ 2023 ತನಕ ಅಂದರೆ 2.5 ವರ್ಷದಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ಗೆ ಅವರೇಜ್ ಆಗಿ ಸಿಕ್ಕಿರೋದು ಕೇವಲ 3 IPOಗಳು ಮಾತ್ರ. ಫ್ಯಾಕ್ಟ್ ಏನು ಅಂದರೆ ಟೋಟಲ್ ಇನ್ವೆಸ್ಟರ್ಸ್ನಲ್ಲಿ ಅರೌಂಡ್ 90 ಲಕ್ಷ ಜನ ರಿಟೇಲ್ ಇನ್ವೆಸ್ಟರ್ಸ್ಗಳೇ ಇದ್ದಾರೆ. ಇದನ್ನ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬಯರ್ಸ್ QIBsಗೆ ಕಂಪೇರ್ ಮಾಡಿದ್ರೆ 8.8 ಅಲಾಟ್ಮೆಂಟ್ಸ್ ಸಿಕ್ಕಿದೆ ಇವರಿಗೆ. ರೀಸನ್ ಏನು ಅಂದರೆ QIB ಆಂಕರ್ ಇನ್ವೆಸ್ಟರ್ಸ್ಗಿಂತ ರಿಟೇಲ್ ಇನ್ವೆಸ್ಟರ್ಸ್ ಕೋಟಾ ಕಮ್ಮಿ ಇದೆ. ಇನ್ ಕೇಸ್ ಲಾಸ್ ಅಲ್ಲಿರುವಂಥ ಕಂಪನಿ IPOಗೆ ಹೋಯ್ತು ಅಂದರೆ ರಿಟೇಲ್ ಇನ್ವೆಸ್ಟರ್ಸ್ ಕೋಟಾ ಇಲ್ಲಿ ಇನ್ನೂ ಕಮ್ಮಿ ಇರುತ್ತೆ. ಈ ಕೇಸ್ಗಳಲ್ಲಿ ಏನು ಅಂದರೆ ರಿಟೇಲ್ ಇನ್ವೆಸ್ಟರ್ಸ್ಗಳಿಗೆ 10%ಗಿಂತ ಹೆಚ್ಚು IPO ಶೇರ್ಸ್ಗಳು ಸಿಗೋದು ಇಲ್ಲೇ. ರಿಟೇಲ್ ಇನ್ವೆಸ್ಟರ್ಸ್ ಜಾಸ್ತಿ ರಿಸ್ಕ್ ಅಲ್ಲಿ ಇರಬಾರ್ದು ಅಂತ ಹೇಳಿ ಸೆಬಿ ಈ ರೂಲ್ ಅನ್ನ ಮಾಡಿದೆ. ನಿಮಗೆ ಇವಾಗ ಅರ್ಥ ಆಯ್ತು ಅಂತ ಕಾಣಿಸುತ್ತೆ. ನೀವು ಸಕ್ಸಸ್ ಕಾಣಬೇಕು ಅಂದ್ರೆ ಅಲ್ಲಿ ಲಾಟ್ ಆಫ್ ಫ್ಯಾಕ್ಟರ್ಸ್ ಇನ್ಕ್ಲೂಡ್ ಆಗುತ್ತೆ. ಮತ್ತೊಂದು ರೀತಿ ನೋಡೋದಾದ್ರೆ ಈ IPOಗಳಿಗೆ ಸ್ಟಾರ್ಟಿಂಗ್ ಅಲ್ಲಿ ಜಾಸ್ತಿ ಅಟೆನ್ಷನ್ ಸಿಕ್ಕಿರಲ್ಲ. ಇವಾಗ ಸೆಜಿಲಿಟಿ ಇಂಡಿಯಾ ಲಿಮಿಟೆಡ್ ಈ ಸ್ಟಾಕ್ ನ ತಗೊಳ್ಳಿ, 3.2 ಪಟ್ಟು ಸಬ್ಸ್ಕ್ರೈಬ್ ಆಗಿದೆ. ಇದರಲ್ಲಿ 4.2 ಪಟ್ಟು ರಿಟೇಲ್ ಸಬ್ಸ್ಕ್ರಿಪ್ಷನ್ ಇದೆ. ಆದರೆ ಪರ್ಫಾರ್ಮೆನ್ಸ್ ನೋಡಿದ್ರೆ ಲಾಸ್ಟ್ 3 ಮಂತ್ಸ್ನಲ್ಲಿ 60% ರಿಟರ್ನ್ಸ್ ಕೊಟ್ಟಿದೆ. ಇನ್ನು ಸಾಯಿ ಲೈಫ್ ಸೈನ್ಸ್ ಈ ಶೇರ್ನ ನೋಡಿದ್ರೆ 10.3 ಪಟ್ಟು ಸಬ್ಸ್ಕ್ರೈಬ್ಡ್ ಆಗಿದೆ. ರಿಟೇಲ್ ಇರೋದು ಜಸ್ಟ್ 1.4 ಪಟ್ಟು ಅಷ್ಟೇ, ಆದರೂ ಲಿಸ್ಟಿಂಗ್ ಗೇನ್ಸ್ 20% ಇದೆ. ಲಾಸ್ಟ್ ಮ್ಯಾನ್ಕೈಂಡ್ ಫಾರ್ಮಾ ಇದು 15.3 ಪಟ್ಟು ಸಬ್ಸ್ಕ್ರೈಬ್ಡ್ ಆಗಿದೆ. ಆದರೆ ರಿಟೇಲ್ ಜಸ್ಟ್ 0.92 ಪಟ್ಟು ಸಬ್ಸ್ಕ್ರಿಪ್ಷನ್. IPO ಲಿಸ್ಟಿಂಗ್ 20.37% ಗೇನ್ ಇದೆ. ನಿಮಗೆ ಇವಾಗ ಅರ್ಥ ಆಯಿತು ಅಂತ ಅನ್ಸುತ್ತೆ. IPOಗಳು ಬರೀ ಲಾಟ್ರಿ ಅಲ್ಲ, ಸುಮಾರು IPOಗಳು ಹೈಪ್ ಸೈಕಲ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೈಜ್ ಕೂಡ ಮ್ಯಾಟರ್ ಆಗುತ್ತೆ. LIC, ಪೇಟಿಎಂ, ಕೋಲ್ ಇಂಡಿಯಾ, ರಿಲಯನ್ಸ್ ಪವರ್, ಜನರಲ್ ಇನ್ಶೂರೆನ್ಸ್, ONGC ಆ್ಯಂಡ್ SBI ಕಾರ್ಡ್ಸ್ ಇದನ್ನು ಕನ್ಸಿಡರ್ ಮಾಡಿದ್ರೆ ONGC ಬಿಟ್ಟು ಇನ್ನೆಲ್ಲ ಶೇರ್ಗಳು ಸುಪೀರಿಯರ್ ರಿಟರ್ನ್ಸನ್ನು ಕೊಟ್ಟಿಲ್ಲ. ಅಂದರೆ ಎಲ್ಲ IPOಗಳು ಬ್ಯಾಡ್ ಅಂತಲ್ಲ, IPOಗಳು ಫಂಡ್ ಕಲೆಕ್ಟ್ ಮಾಡೋಕೆ ಒಂದು ಆಧಾರ ಅಷ್ಟೇ. IPO ಸಮ್ಟೈಮ್ಸ್ ರಿಸ್ಕ್ ಆಗಿರುತ್ತೆ. ನೀವೆಲ್ಲಾದರೂ ಕೇಳಿದ್ದೀರಾ IPOಗಳಿಗೆ ದುಡ್ಡು ಹಾಕಿ ನಾನು ದುಡ್ಡು ಕಳ್ಕೊಂಡೆ ಅಂತ ಎಲ್ಲಾದರೂ ಕೇಳಿದ್ದೀರಾ? ಕೇಳೋದಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಆಲ್ಸೋ
ಕೋವಿಡ್ ಆದ್ಮೇಲಂತೂ ಸ್ಟಾಕ್ ಮಾರ್ಕೆಟ್ ಲಾಸ್ ನಲ್ಲಿಲ್ಲ. ಈವನ್ IPOಗಳು ಸಕ್ಸಸ್ ನಲ್ಲಿದ್ದಾವೆ. ಮ್ಯಾಸಿವ್ ಕ್ರ್ಯಾಶ್ ಆದ ನಂತರ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾವೆ. 3 ವರ್ಷದಿಂದ ಸ್ಟಾಕ್ ಮಾರ್ಕೆಟ್ನಿಂದ ಒಳ್ಳೊಳ್ಳೆ ಸುದ್ದಿಗಳೇ ಬರ್ತಾ ಇದ್ದಾವೆ. ಆ್ಯಂಡ್ ಈ ಸ್ಟಾಕ್ ಮಾರ್ಕೆಟ್ ನಿಜಕ್ಕೂ ಲಾಭದಾಯಕವಾಗಿ ಹೋಗ್ತಾ ಇದೆ. ಆ್ಯಂಡ್ ಯಾರೆಲ್ಲ IPO ಅನ್ನೋದು ಬೇಗ ಪ್ರಾಫಿಟ್ ಮಾಡುವಂಥ ದಾರಿ ಅಂದ್ಕೊಂಡಿದ್ರೆ ನಿಜಕ್ಕೂ ಅದು ತಪ್ಪು. ಅದು ಉಲ್ಟಾ ಕೂಡ ಆಗ್ಬೋದು. ಆ್ಯಂಡ್ ಯಾವ ಕಂಪನಿ ಪಬ್ಲಿಕ್ಗೆ ಬರ್ತಾ ಇದೆಯೋ ಅದ್ರ ಬಗ್ಗೆ ರಿಟೇಲ್ ಇನ್ವೆಸ್ಟರ್ಸ್ಗೆ ಕಂಪನಿ ಜಡ್ಜ್ ಮಾಡೋದಕ್ಕೆ ಕಡಿಮೆ ಮಾಹಿತಿಯನ್ನೇ ಕೊಟ್ಟಿರುತ್ತೆ. ಸೆಬಿ ಪ್ರಕಾರ IPO ಟೋಟಲ್ ಸೈಜ್ನಲ್ಲಿ ಕಂಪನಿ 65% ಶೇರ್ಸನ್ನು ಸೇಲ್ಗೆ ಇಟ್ಟಿರುತ್ತೆ. ಆ್ಯಂಡ್ ಆ ರೀತಿ ಇನ್ವೆಸ್ಟರ್ಸ್ ಕಂಪನಿಯ ಬಗ್ಗೆ ಹೆಚ್ಚು ತಿಳ್ಕೊಂಡಿರ್ತಾರೆ. ಅಂದರೆ ಇವಾಗ ಒಂದು ಕಂಪನಿ 70% IPO ಸೈಜನ್ನು ಆಫರ್ ಫಾರ್ ಸೇಲ್ ಮಾಡ್ತಾ ಇದೆ ಅಂದರೆ ಇನ್ನು ಉಳಿದಿದ್ದು 30% ಇದೆಯಲ್ಲ, ಅಷ್ಟು ಕಂಪನಿ ಫ್ಯೂಚರ್ಗೆ ಯೂಸ್ ಆಗ್ತಾ ಇದೆ ಅಂತ. ಸೊ ಯಾರು ಸೇಲ್ ಮಾಡ್ತಿದ್ದಾರೆ ಅಂತ ಚೆಕ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಕಂಪನೀಸ್ ವೆಂಚರ್ಸಾ ಅಥವಾ ಕ್ಯಾಪಿಟಲಿಸ್ಟ್ ಆರ್ ಏಂಜಲ್ ಇನ್ವೆಸ್ಟರ್ಸಾ ಅಂತ ಚೆಕ್ ಮಾಡಲೇಬೇಕಾಗತ್ತೆ. ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ನ ಜೊತೆಗೆ ವೆಂಚರ್ ಕ್ಯಾಪಿಟಲ್ ಫರ್ಮ್ಸ್ ಆ್ಯಂಡ್ ಸ್ವಲ್ಪ ಷೇರು ಹೋಲ್ಡರ್ಸ್ನಲ್ಲೂ ಕೂಡ ಲಿಕ್ವಿಡಿಟಿ ಇರುತ್ತೆ. ಯಾಕೆ ಅಂದರೆ ಎಲ್ರಿಗೂ ಸೇಮ್ ಟೈಮ್ನಲ್ಲಿ ಕ್ಯಾಶ್ ಬೇಕಾಗಿರುತ್ತೆ. ಸೊ ಹೈ OFS ಕಾಂಪೊನೆಂಟ್ ಕೂಡ ರೆಡ್ ಫ್ಲ್ಯಾಗ್ ಆಗಿರುತ್ತೆ. ಫ್ಯೂಚರ್ ಪೊಟೆನ್ಷಿಯಲ್ಗೋಸ್ಕರ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ ಕೂಡ ಬೇಕಾಗ್ತಾರೆ. ಇವರ ಇಂಟೆನ್ಷನ್ಸ್ ಚೇಂಜ್ ಆಗೋವರೆಗೂ 30%ನಲ್ಲಿ ಕಂಪನಿ ಎಕ್ಸಿಸ್ಟಿಂಗ್ ಲೋನ್ಸ್ನ ರೀಪೇ ಮಾಡಬಹುದು. ಇದರರ್ಥ ಫ್ಯೂಚರ್ ಗ್ರೋತ್ಗೆ ಇನ್ನೂ ಕಮ್ಮಿ ಇನ್ವೆಸ್ಟ್ಮೆಂಟ್ ಆಯಿತು. ಇದು ಸ್ಟಾಕ್ ಪರ್ಫಾರ್ಮೆನ್ಸ್ನ ಮೇಲೂ ಕೂಡ ಪರಿಣಾಮ ಬೀರಬಹುದು. IPO ಮೇಲೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ 6 ತಿಂಗಳು ಅಥವಾ ಆನ್ಯುವಲ್ ರಿಸಲ್ಟ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಕಂಪನಿಯ ಇನ್ಫಾರ್ಮೇಷನ್ ನಿಮಗೆ ಆರಾಮಾಗಿ ಸಿಗುತ್ತೆ. ನೀವು IPO ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದರೆ ಬರೀ ಗ್ರೇ ಮಾರ್ಕೆಟ್ ಮಾತ್ರ ಅಲ್ಲ, ಕಂಪನಿಯ ಬಿಸ್ನೆಸ್, ಫಿನಾನ್ಷಿಯಲ್ಸ್, ವ್ಯಾಲ್ಯೂಯೇಷನ್ಸ್ ಎಲ್ಲ ನೋಡಬೇಕಾಗತ್ತೆ. ನೀವು ಎಷ್ಟು ವೆಯ್ಟ್ ಮಾಡ್ತೀರಾ ಅಷ್ಟು ಕಮ್ಮಿ ಲಾಸ್ ಆಗುತ್ತೆ. ಆ್ಯಂಡ್ ಇದಾಗಿತ್ತು ಇವತ್ತಿನ ವಿಶೇಷ. IPO ಬಗ್ಗೆ ನೀವು ಏನು ತಿಳ್ಕೊಂಡ್ರಿ, ಜೊತೆಗೆ ಏನು ಇಂಟ್ರೆಸ್ಟಿಂಗ್ ಆಗಿ ಕಲ್ತ್ಕೊಂಡ್ರಿ, ಕಮೆಂಟ್ ಮಾಡಿ. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.